ಜನಕ್ಕೆ ಕ್ರೀಡಾಕೂಟವನ್ನ ಕ್ರಿಕೆಟ್ಗೆ ಸೀಮಿತಗೊಳಿಸದೆ ಗ್ರಾಮೀಣ ಕ್ರೀಡೆಗಳಿಗೂ ಪ್ರಾಶಸ್ತ್ಯ ನೀಡುವಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಲಹೆ ನೀಡಿದರು. ಅರ್ಕಲಗೂಡು ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಸಿದ್ದರಾಮಯ್ಯ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಮುಕ್ತಾಯ ಸಮಾರಂಭದಲ್ಲಿ ಭಾನುವಾರ ಭಾಗವಹಿಸಿ ಮಾತನಾಡಿದ ಅವರು, ಕ್ರೀಡಾಕೂಟಗಳು ಕಾಟಾಚಾರಕ್ಕೆ ಎಂಬಂತೆ ನಡೆಯಬಾರದು. ಯುವಜನರು ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಸದೃಢರಾದರೆ ಸಮಾಜ, ರಾಜ್ಯ, ದೇಶ ಸದೃಢಗೊಳ್ಳಲು ಸಾಧ್ಯವಾಗುತ್ತದೆ. ದೇಶದಲ್ಲಿ 54% ಯುವಜನರು ಇದ್ದು ಕಾನೂನು ಅರಿವು ಪಡೆದು ಶಿಸ್ತನ್ನ ಮೈಗೂಡಿಸಿಕೊಂಡು ದೇಶದ ಆಗುಹೋಗುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದರು. ಈ ತರ ಟೂರ್ನಮೆಂಟ್ಗಳು ಬಹಳಷ್ಟು ನಡೀತಾ ಇದಾವೆ. ನಮ್ಮ ಕಾಲದಲ್ಲಿ ಟೂರ್ನಮೆಂಟ್ ಚಾನ್ಸ್ ಇರಲಿಲ್ಲ. ನಾವು ಕಾರ್ಕ್ ಬಾಲ್ ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥವ್ರು. ಸಿಂಗಲ್ ಬ್ಯಾಟ್, ನಾನ್ ಸ್ಟ್ರೈಕರ್ ಹತ್ರ ಕಟ್ಟಿಗೆ ಇರ್ತಿತ್ತು. 3 ವಿಕೆಟ್, ಈ ಕಡೆ ರನ್ನರ್ ವಿಕೆಟ್ ಒಂದಿರ್ತಿತ್ತು. ಆಮೇಲೆ ಮ್ಯಾಟಿಗೆ ಬಂದ್ವಿ, ಅರ್ಧ ಮ್ಯಾಟ್ ಆಡ್ತಿದ್ವಿ, ಸಿಂಗಲ್ ಪ್ಯಾಡ್ ಆಡ್ತಿದ್ವಿ. ಸಿಂಗಲ್ ಗ್ಲೌಸ್, ಅವ್ನು ರೈಟ್ ಹ್ಯಾಂಡ್ ಇದ್ರೆ ಲೆಫ್ಟ್ ಇರ್ತದಲ್ಲ, ಲೆಫ್ಟ್ ಹ್ಯಾಂಡ್ ಇದ್ರೆ ರೈಟಿಗೆ ಇರ್ತದಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ನಾವು ಬಂದಿರತಕ್ಕಂಥದ್ದು. ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿ ಅವರ ಹೆಸರ ಮೇಲೆ ಇದೊಂದು ಟೂರ್ನಮೆಂಟ್ ನಡೀತಾ ಇದೆ ಅಲ್ವಾ? ಹೌದಿಲ್ಲ? ಅದಕ್ಕೆ ಈ ಟೂರ್ನಮೆಂಟ್ ಮುಖಾಂತರ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಿದ್ದರಾಮಯ್ಯನವರು 100 ಕಾಲ ದೇವರು ಅವರ ಆಯುಷ್ಯ ಕೊಡಬೇಕಂತ ನಮ್ಮ ಮುಖಾಂತರ ಬೇಡಿಕೊಳ್ತೇನೆ. ಎರಡನೇದು, ಈ ಟೂರ್ನಮೆಂಟ್ಗಳು ಬರ್ತವೆ ಹೋಗ್ತವೆ, ಸೋಲು ಗೆಲುವು ಸಹಜ ಇದೆ. ಪಾರ್ಟಿಸಿಪೇಟಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ವಿನ್ನಿಂಗ್ ಅಂತ ಹೇಳ್ತಾರೆ. ಯುವಕರು ಬಹಳ ಜನ ನಾವು ನೋಡ್ತಾ ಇದ್ದೇವೆ, ಸ್ಪೋರ್ಟ್ಸ್ ಏನೋ ಕಾಟಾಚಾರ ಕಾಡೋದು, ಪಾನ್ ಪರ ತಿನ್ನೋದು, ಉಗುಳೋದು, ಹೋಗೋದು. ದಯಮಾಡಿ ಈ ಪಾನ್ ಪರಾಗು, ಕುಡಿಯೋದು, ಈ ಪಾರ್ಟಿಗಳು, ಇದಾದ್ಮೇಲೆ ಪಾರ್ಟಿ ಗಿಟಿ ಮಾಡಿರಿ, ಕುಡಿಯೋ ಪಾರ್ಟಿ, ಕುಡಿಯೋದ್ರಿಂದ ದೂರ ಉಳಿಬೇಕು. ಸಿಗರೇಟು, ಈ ದುಶ್ಚಟಗಳಿಂದ ದೂರ ಉಳಿದ್ರೆ ಮಾತ್ರ ನಿಮ್ಮ ಹೆಲ್ತ್ ನ ಉಳಿಸ್ಕೊಳ್ಳಿಕ್ ಸಾಧ್ಯ. ಹಂಗಾಗಿ ಇದು ಇರ್ತಕ್ಕಂಥ ಸುಮಾರು ಈ ಭಾರತ ದೇಶದಲ್ಲಿ 50%, 54% ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಗೆಲುವಿಗಾಗಿ ಬಹುಮಾನಗಳಿಗೆ ಅಷ್ಟೇ ಅಲ್ಲ, ಆಟಗಳನ್ನು ಆಡದೆ ಪ್ರತಿದಿನ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಉತ್ತಮ ಆರೋಗ್ಯ, ಮಾನಸಿಕ ಸದೃಢತೆಯನ್ನು ಗಳಿಸಲು ಸಾಧ್ಯವಾಗುತ್ತದೆ. ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕ್ನ 9 ಸ್ಥಾನಗಳಲ್ಲಿ 7 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಪಡೆದಿರುವುದು ಶುಭ ಸೂಚನೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪಕ್ಷಕ್ಕೆ ಉತ್ತಮ ಭವಿಷ್ಯವಿದೆ. ಶ್ರೇಯಸ್ ಪಟೇಲ್ ಅವರನ್ನ ಸಂಸದರನ್ನಾಗಿ ಮಾಡಿದಂತೆ ಮುಂದಿನ ಚುನಾವಣೆಯಲ್ಲಿ ಎಂಟಿ ಕೃಷ್ಣೇಗೌಡ ಅವರನ್ನ ಶಾಸಕರನ್ನಾಗಿ ಮಾಡಿ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಗೆ ತಾವು ಸದಾ ಬೆಂಬಲಕ್ಕೆ ನಿಲ್ಲುವುದಾಗಿ ಹೇಳಿದ್ರು. ಅರ್ಥ ಮಾಡ್ಕೋಬೇಕು, ಪ್ರೈಸ್ಗೆ ಅಂತ ಅಲ್ಲ, ಅಥವಾ ಯಾವ್ದಾದ್ರು ಗೆಲುವಿಗೋಸ್ಕರನೇ ಅಲ್ಲ, ಅಥವಾ ಯಾವ್ದಾದ್ರು ಟೂರ್ನಮೆಂಟ್ಗೋಸ್ಕರನೇ ಅಂತ ಅಲ್ಲ. ನೀವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಇದ್ದಾಗ, ಪ್ರತಿ ದಿವಸ ಟೈಮ್ ಇರೋದು ಪ್ರತಿ ದಿವಸ ಆಡ್ಬೋದು, ವೀಕ್ಲಿ ಟೈಮ್ ಇರೋದು ವೀಕ್ಲಿ ಆಡ್ಬೋದು. ಅಭ್ಯಾಸ ಮಾಡಿ, ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ, ಸಮಾಧಾನ ಸಿಗುತ್ತೆ, ಆರೋಗ್ಯ ಭದ್ರ ಆಗುತ್ತೆ, ಫಿಸಿಕಲಿ ಸ್ಟ್ರೆಂತ್ ಆಗ್ತೀರಾ. ನೋಡಿ, ನಮ್ಮ ಸಂತೋಷ್ ಲಾಡು 15 ಕಿಲೋಮೀಟರ್ ಓಡ್ತಾನೆ, ಬೆಟ್ಟನೇ ಹತ್ತಿದ್ದಾನೆ, ಬೆಟ್ಟನೇ ಹಿಡಿತಾನೆ. ಸುಮ್ಮನೆ ಎಲ್ಲ ನಿಂತಿದ್ರೆ ಕಾರ್ ನಿಲ್ಲಿಸ್ಬಿಟ್ಟು ಓಡ್ತಾ ಇರ್ತಾನೆ, ಹಿಂದ್ಗಡೆ ಕೂರೋಕ್ಕಾಗಲ್ಲ. ಅವ್ರಿರೋದು ಅದೇ ಗುಟ್ಟು. ಹಾಗಾಗಿ ನೀವೆಷ್ಟು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತೀರೋ ಅಷ್ಟು ನಿಮ್ಮೆಲ್ಲ ಆರೋಗ್ಯದ ಸಮತೋಲನ ಕಾಪಾಡುತ್ತೆ. ಸೊ ಅಂಥದ್ರಲ್ಲಿ ಇದೊಂದು ಸಿದ್ದರಾಮಯ್ಯನವರ ಶ್ರೀ ಈ ಮಿನಿ ಕ್ರಿಕೆಟ್ ಟೂರ್ನಿಮೆಂಟನ್ನು ನಮ್ಮ ಪ್ರಸನ್ನ ಮತ್ತೆಲ್ಲ ಸ್ನೇಹಿತರು ಮಾಡಿದ್ದಾರೆ. ಅತ್ಯಂತ ನನಗೆ ಸಂತೋಷ. ಸೊ ನಾನು ಇಲ್ಲಿ ರಾಜಕಾರಣ ಮಾತಾಡೋಕ್ಕೆ ಹೋಗಲ್ಲ. ನೀವೆಲ್ಲರೂ ನಿರಂತರವಾಗಿ ತಪ್ಪು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ನಾನು ಬರಲೇಬೇಕು ಅಂತ ಕಳೆದ ಬಾರಿ ಹೇಳಿದ್ದ, ಬರ್ಲಿಕ್ಕಾಗಿರಲಿಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಡಾ ನಿವೇಶನ ಹಂಚಿಕೆ ಪ್ರಕರಣ, ಸಿಎಂ ಪತ್ನಿ ಸಚಿವ ಬೈರತಿಗೆ ರಿಲೀಫ್. ಫೆಬ್ರವರಿ 20ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್.